ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ವಿದ್ಯೆಯವ್ರು ಹೇಳ್ತಾರೆ, ಇವತ್ತು ಹೇಳ್ತೀನಿ ಕೇಳಿಸ್ಕೊಡ್ರಿ ದೇವ್ರೆ, ಇಡೀ ಪ್ರಪಂಚನೇ ನಿಮ್ಮ ವಿರುದ್ಧವಾಗಿ ನಿಂತರು ನಿಮ್ಮ ತಾಳಿ ಕಟ್ಟಿದ ಹೆಂಡ್ತಿ ನಿಮ್ಮ ಜೊತೆಗಿರ್ತಾಳೆ. ಮೊದಲು ನೀವು ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ನಿಮ್ಗಿರ್ಲಿ. ನಿಮ್ಮ ಹೆಂಡ್ತಿ ನಿಮ್ಮ ಮೇಲೆ ಎಷ್ಟು ವಿಶ್ವಾಸ ನಂಬ್ಕೊಂಡೋಳೋ ಅದ್ರ 2 ಪಟ್ಟಷ್ಟು ನಿಮ್ಮ ವಿಶ್ವಾಸ ನಿಮ್ಮ ಮೇಲೆ ಇರಲಿ. ಅದೇನೇ ಬರಲಿ ಗೌಡ್ರೆ, ಹೋರಾಡೋಣ, ಗೆಲ್ಲೋಣ. ಗೌಡ್ರೆ, ಇವಾಗ ಹೇಳ್ತೀನಿ ಕೇಳಿ. ನಿಮ್ಮ ವಿರುದ್ಧ ಯಾರೋ ದೊಡ್ಡದಾಗಿ ಸಂಚು ನಡೆಸೋರೆ. ಆ ಸಂಚಿಗೆ ನೀವು ಬಲೆಯಾಗಿ ಇನ್ನೊಂದು ಹೆಣ್ಣಿಗೆ ನೀವು ತಾಳಿ ಕಟ್ಟೋದಕ್ಕೆ ನಾನು ಅವಕಾಶ ಕೊಡಕ್ಕಿಲ್ಲ. ಈ ಜನ್ಮ ನಾನೊಬ್ಳೆ ನಿಮಗೆ ಹೆಂಡ್ರು, ನಾನೊಬ್ಳೇ ಆಗಿರ್ಬೇಕು. ಅದನ್ನ ಬಿಟ್ಟು ನಮ್ಮಿಬ್ಬರ ಮಧ್ಯೆ ಯಾರೇ ಬರ್ತೀನಂದ್ರುವೆ ಹೆಣ್ಣಾಗಿರಕ್ಕೆಲ್ಲ ಹೆಮ್ಮಾರಿ ಆಗ್ತೀನಿ ಅಂತ ಹೇಳಿ ವಿದ್ಯೆಯವ್ರು ಅಲ್ಲಿಂದ ಹೋಗ್ಬಿಡ್ತಾರೆ. ಭದ್ರವರು ಮೌನವಾಗಿ ನಿಂತಿರ್ತಾರೆ. ಅಷ್ಟರಲ್ಲಿ ಕ್ವಾಟ್ಲೆಯವರು ಬಂದು ಅವ್ರ ಮಧ್ಯ ಮೌನವಾಗೇ ನಿಂತಿರ್ತಾರೆ. ಈ ಕಡೆ ನೋಡಿದ್ರೆ ಈಶ್ವರಿ ಗ್ಯಾಂಗ್ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇರ್ತಾರೆ. ಹೋಯ್ತು, ಎಲ್ಲ ಎಕ್ಕುಟ್ಟೋಯ್ತು. ಯಾರಿಗೆ ವಿಷಯ ತಿಳಿಬಾರ್ದು ಅಂತ ಅನ್ಕೊಂಡಿದ್ವೋ ಅವ್ರಿಗೆ ಗೊತ್ತಾಗೋಯ್ತು ಅಂತ ವಿನಂತಿಯವ್ರು ಹೇಳ್ತಾರೆ. ಇದಕ್ಕೆಲ್ಲ ಕಾರಣ ನಿನ್ನ ಸೊಸೆ. ಅತ್ತಿಗೆ, ನಿನ್ನ ಸೊಸೆಗೆ ಯಾವ ಕಾರಣಕ್ಕೂ ಹೇಳ್ಬೇಡ ಅಂತ ಹೇಳ್ಕೊಟ್ಟಿದ್ರುವೆ ಹೋಗಿ ಅವಳು ಕಿವಿ ಊದವಳೆ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಸಾವಿತ್ರಿ, ನೀನೇನು ಬೇಕಾದ್ರೂ ಹೇಳು, ಆದರೆ ಅವಳು ಮಾತ್ರ ಸೊಸೆ ಅಂತ ಹೇಳ್ಬೇಡ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ನಾವು ಏನು ಹೇಳ್ದೆ ಹೋದ್ರೂ ಸತ್ಯ ಏನು ಸುಳ್ಳಾಗಲ್ವಲ್ಲ. ಪ್ರಪಂಚದ ಕಣ್ಣಿಗೆ ಅವಳು ಯಾವತ್ತಿದ್ರು ನಿನ್ನ ಸೊಸೆನೇ ತಾನೆ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಅದು ಪ್ರಪಂಚದ ಕಣ್ಣಿಗೆ, ಆದ್ರೆ ನಾನು ಯಾವತ್ತು ಅವಳನ್ನ ಸೊಸೆ ಅಂತ ಒಪ್ಕೊಳಕ್ಕಿಲ್ಲ, ಅದು ಆಗೋಕ್ಕಿಲ್ಲೋ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಇವತ್ತು ಹೆಂಗೆ 3 ಅಡಿನ ಭದ್ರನಿಂದ ದೂರ ಮಾಡಿ ವಿನಂತಿ ಕೂಟ ಮದ್ವೆ ಮಾಡಕ್ ಹೊಂಟಿದೀವೋ ಹಂಗೆ ಒಂದಲ್ಲ ಒಂದು ದಿನ ನನ್ನ ಮಗನಿಂದ ಅವಳನ್ನ ದೂರ ಮಾಡಿ ನನ್ನ ಮಗನಿಗೆ ಇನ್ನೊಂದು ಮದ್ವೆ ಮಾಡೇ ಮಾಡ್ತೀನಿ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಹಂಗ ಆಗ್ಬೇಕು ಅಂದ್ರೆ ಮೊದ್ಲು ನನ್ನ ಮದ್ವೆ ಆಗ್ಬೇಕಲ್ವೇನತ್ತೆ. ಆದ್ರೆ ಈ ವಿಷಯ 3 ಅಡಿ ಗೊತ್ತಾಗೈತಲ್ಲ, ಏನ್ ಮಾಡೋದು ಅಂತ ವಿನಂತಿ ಗಾಬರಿ ಆಗ್ತಾರೆ. ಇದು ಒಳ್ಳೆ ಕತೆ ಆಯ್ತಲ್ಲ. ಅಲ್ಲ, ಅವಳೇನು ಹುಲಿನ ಸಿಂಹನ ಹೆದರ್ಕೊಂಡ್ ನಡ್ಗಕ್ಕೆ ಅಂತ ಚಿತ್ರ ಅವ್ರು ಹೇಳ್ತಾರೆ. ಚಿತ್ರಕ್ಕ ಹುಲಿನೋ ಸಿಂಹನೋ ಬಲಿ ಬೀಸಿ ಕೂಡಾಕೋಬಹುದು, ಆದ್ರೆ ಈ 3 ಅಡಿನ ಏನ್ ಮಾಡಕ್ಕಾಯ್ತದ ಹೇಳು ಅಂತ ವಿನಂತಿ ಅವ್ರು ಹೇಳಿದಾಗ ಈಶ್ವರಿ ಅವ್ರು ಹೇಳ್ತಾರೆ, ಅಯ್ಯೋ ವಿನಂತಿ, ಯಾಕಿಷ್ಟು ದಿಗ್ಲು ಬೀಳ್ತಾ ಇದೀಯಾ? ಗೊತ್ತಾದ್ರೆ ಅವಳು ಏನ್ ಮಾಡಕ್ಕಾದಳು ನೋಡು. ಅಟ್ಟಿನಾಗೆ ತೀರ್ಮಾನ ಮಾಡ್ಬೇಕಾಗಿರೋದು ಭಾವ. ಅವರೇ ನಿನ್ ಪರವಾಗಿರ್ಬೇಕಾದ್ರೆ ನೀನ್ ಯಾಕೆ ಹೆದರ್ಕೊಂಡಿ ಅಂತ ಈಶ್ವರಿ ಅವ್ರು ಕೇಳ್ತಾರೆ. ಅಲ್ಲತ್ತೆ, ಅವಳು ಹೋಗಿ ಮಾವಂತ ಹೋಗಿ ನ್ಯಾಯ ನೀತಿ ಧರ್ಮ ಅಂತ ಮಾತಾಡಿದ್ರೆ ಅಯ್ಯೋ ಅವಳೋಗಿ ಮಾತಾಡ್ಬಿಟ್ರೆ ಅವಳ ಮಾತಿ ಸೊಪ್ಪಾಕ್ಬಿಟ್ಟಾರೆ ಅಂತ ಈಶ್ವರಿ ಅವ್ರು ಕೇಳ್ತಾರೆ. ಹಂಗುವೆ ಅವಳ ಮಾತನ್ನ ಒಪ್ಕೊಂಡು ಈ ಮದ್ವೆ ಬೇಡ ಅಂದ್ರು ಅನ್ಕೋ, ನಿಮ್ಮವ್ವ ಬಿಟ್ಬಿಟ್ಟಾಳ. ಬಾವ ಏನಾದ್ರು ಮದ್ವೆ ಬೇಡ ಅಂದ್ರೆ ಸಾವಿತ್ರಿ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ. ಭದ್ರನ್ ಮೇಲೆ ಕಂಪ್ಲೇಂಟ್ ಕೊಡ್ತಾಳಂತವ ಭಾವನು ಯೋಚನೆ ಮಾಡ್ತಾರೆ. ಸ್ವಲ್ಪ ಸುಮ್ಕೆ ಅಲ್ವಾ ಸಾವಿತ್ರಿ ಅಂತ ಹೇಳ್ತಾರೆ ಈಶ್ವರಿ ಅವರು. ಇನ್ನೇನು ಸುಮ್ಕೆ ಬಿಟ್ಬಿಡ್ತೀನಿ ಅದ್ಗೆ, ನಮ್ಮ ಅಣ್ಣ ಮಾತು ಕೊಟ್ಟಿರಂಗೆ ಈ ಮದ್ವೆ ನಡಿಲೇಬೇಕು. ಅದು ಬಿಟ್ಟು ಯಾರ್ದೋ ಮಾತು ಕಟ್ಕೊಂಡು ಈ ಮದ್ವೆ ನಿಲ್ಸಕ್ ನೋಡಿದ್ರೆ ಸುಮ್ಕೆ ಬಿಡೋ ಮಗಳೇ ಅಲ್ಲ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಕೇಳಿಸ್ಕೊಂಡ ವಿನಂತಿ ನಿಮ್ಮವನ್ ಮಾತನ, ಏನೇ ಆಗ್ಲಿ ನಿನ್ ಮದ್ವೆ ಆಗೇ ಆಗ್ತದೆ ಅಂತ ಚಿತ್ರ ಅವ್ರು ಹೇಳ್ತಾರೆ. ಮದ್ವೆ ಮಾಡಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಈ ಕಡೆ ನೋಡ್ರೆ ವಿದ್ಯಾ ಹಾಗೆ ಚಂಪಾನ ತೋರಿಸ್ತಾರೆ. ಚಂಪಾ, ನಾನು ಎದೆ ತಟ್ಕೊಂಡು ಹೇಳ್ತೀನಿ, ನನ್ ಗಂಡ ತಪ್ಪು ಮಾಡಿರೋಕೆ ಸಾಧ್ಯನೇ ಇಲ್ಲ. ಹಂಗಾರೆ ನಾವೆಲ್ಲ ಕಣ್ಣಾರ ಕಣ್ ಸತ್ಯ ಅಂತ ಚಂಪಾ ಅವ್ರು ಕೇಳ್ತಾರೆ. ನೋಡು ಚಂಪಾ, ಪ್ರತ್ಯಕ್ಷ ಕಂಡ್ರು ನೀವೇ ಪ್ರಮಾಣಿಸ್ ನೋಡ್ಬೇಕು ಅಂತ ಗಾದೆನೇ ಅದೇ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಕ್ಕಿಲ್ಲ ಚಂಪಾ. ಆ ಮಾತು ಸತ್ಯ. ನಾವು ಕಣ್ಣಾರ ಕಂಡಿದ್ದು ಕಿವಿಯಾರ ಕೇಳಿದ್ದು ಎಲ್ಲನೂ ಸುಳ್ಳಾಗ್ಬೋದು, ಆದ್ರೆ ಅದನ್ನ ಪರೀಕ್ಷೆ ಮಾಡಿ ನೋಡ್ದಾಗ್ಲೇ ನಮಗೆ ಸತ್ಯ ಗೊತ್ತಾಗೋದು ಅಂತ ವಿದ್ಯವ್ರು ಹೇಳ್ತಾರೆ. ಅವತ್ತು ಭದ್ರಣ್ಣ ಶಾನೆ ಕುಡ್ದು ಬಿಟ್ಟಿದ್ರು ಅಂತ ಬಾಟ್ಲೆ ಅಣ್ಣನ ಹೇಳಿದ್ರು. ಕುಡಿದ್ ನೆಶೆಯಲ್ಲಿ ಏನಾದ್ರೂ ತಪ್ಪು ಮಾಡಿರ್ಬೋದಲ್ವೇ? ಇಲ್ಲ ಚಂಪಾ, ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಮದ್ವೆ ಆದ ಹೊಸ್ತರಲ್ಲಿ ಏಟೋ ದಿನ ಅವರಿಂದ ನಾನು ದೂರ ಇದ್ದೆ. ಆಗ ಒಂದಿನ ನಮ್ಮ ಮಟ್ಟಿನಲ್ಲಿ ಕಂಠ ಪೂರ್ತಿ ಕುಡಿದು ಬಂದಿದ್ರು. ಅವಾಗ ನಾನು ಅವ್ರ ಪಕ್ಕದಲ್ಲೇ ಇದ್ದೆ. ಅವಾಗ ಅವರು ನಂತವ ತಪ್ಪ ನಡ್ಕೊಂಡ್ಲಿಲ್ಲ ಚಂಪಾ, ಅಂತದ್ರಲ್ಲಿ ಅವ್ರು ಹಿಂಗ್ ನಡ್ಕೋತಾರ ಅಂತ ವಿದ್ಯವ್ರು ಹೇಳ್ತಾರೆ. ಆದ್ರೂ ಯಾಕ ನೋಡ್ ಚಂಪಾ, ನನ್ ಗಂಡ ಶ್ರೀರಾಮಚಂದ್ರ ಏಟೋಕಿತ ವಿನಂತಿ ಯಾಕ ಅವ್ರ ಮೈ ಮುಟ್ಟಿ ಮಾತಾಡ್ಸಕ್ ಹೋದಾಗೆಲ್ಲ ಗೌಡ್ರು ಅದಕ್ಕೆ ಅವಕಾಶ ಕೊಡದೆ ಬೈದು ಹೊಡೆದು ಕಳ್ಸಿದ್ದಾರೆ. ಅಂತದ್ರಲ್ಲಿ ಇವಾಗ ಅವಳ ಮೈ ಮುಟ್ಟಿದಾರಂದ್ರೆ ಅದನ್ನ ಹೆಂಗ್ ನಂಬಕ್ಕಾಗುತ್ತೆ ಚಂಪಾ ಅಂತ ಹೇಳ್ತಾರೆ ವಿದ್ಯವ್ರು. ಚಂಪಾ, ನಾನು ಅವ್ರ ತಾಳಿ ಕಟ್ಟಿರೋ ಹೆಂಡ್ರು, ಎಲ್ಲ ಅಧಿಕಾರನೂ ಅದೇ. ಅವ್ರು ಯಾವತ್ತೂ ನಂತವ ಬಲವಂತವಾಗಿ ನಡ್ಕೊಂಡ್ಲಿಲ್ಲ ಅಂತ ಗುಣವಂತರು ಅವರು ತಮ್ಮ ಜೊತೆಲಿ ಬೆಳೆದಿರೋ ವಿನಂತಿ ಮೈ ಮುಟ್ತಾರಂದ್ರೆ ಯಾರೂನು ಮೆಚ್ಚಕ್ಕಿಲ್ಲ ಚಂಪಾ ಅಂತ ಹೇಳ್ತಾರೆ ವಿದ್ಯಾ. ವಿದ್ಯಕ್ಕ, ನೀನೇನಾದ್ರೂ ಆ ದೃಶ್ಯ ನೋಡಿದಿದ್ರೆ ಮಾತಾಡ್ತಾ ಇರ್ಲಿಲ್ಲ ಅಂತ ಚಂಪಾ ಅವ್ರು ಹೇಳ್ತಾರೆ. ಆ ದೃಶ್ಯ ಮಾತ್ರ ಅಲ್ಲ ಚಂಪಾ, ಗೌಡ್ರು ಸುತ್ತ 10 ಜನ ಹೆಂಗಸರಿದ್ರುನುವೆ ಗೌಡ್ರು ತಪ್ಪು ಮಾಡಿದಾರಂದ್ರೆ ನಾನ್ ನಂಬಕ್ಕಿಲ್ಲ ಚಂಪಾ ಅಂತ ಹೇಳ್ತಾರೆ ವಿದ್ಯಾ ಅವರು. ಇವತ್ತು ನಾನ್ ಮಾಡಿರೋ ತಪ್ಪಿಗೆ ಅವ್ರಿಗೆ ನನ್ ಮೇಲೆ ಎಷ್ಟೇ ಕೋಪ ಇದ್ರು ನನ್ನನ್ನ ಮನೆಯಿಂದ ಆಚೆ ಕಳ್ಸಿರ್ಬೋದು, ಮನ್ಸಿಂದ ಅಲ್ಲ. ನಾನಿಲ್ದೆ ಒಂಟಿಯಾಗಿ ಬೇಕಾದ್ರೆ ಇದ್ ಬಿಡ್ತಾರೆ ಹೊರತು ಇನ್ನೊಂದ್ ಹೆಣ್ಣಿನ ಕಣ್ಣೆತ್ತಿ ಕೂಡ ನೋಡಕ್ಕಿಲ್ಲ ಅಂತ ಹೇಳ್ತಾರೆ ವಿದ್ಯಾ. ಅಂತವ್ರು ಇಂಥ ಕೆಲಸ ಮಾಡಿದಾರ ಅಂದ್ರೆ ಅದ್ ಹೆಂಗ್ ನಂಬಕ್ಕಾಗುತ್ತೆ ಚಂಪಾ? ನಿಮ್ ಮಾತ್ನ ಒಪ್ಪನ ಅಕ್ಕ, ಅದೆಲ್ಲವಾ ಅಂತ ಚಂಪಾ ಅವ್ರು ಹೇಳ್ತಾರೆ. 2 ನಿಮಿಷ ಚಂಪಾ ಅಂತ ಯೋಚನೆ ಮಾಡಕ್ಕೆ ಮುಂದಾಗ್ತಾರೆ ವಿದ್ಯವ್ರು. ಆ ಟೈಮಲ್ಲಿ 2 ನಿಮಿಷ ನಾನು ಹೋಗ್ ಬರ್ತೀನಿ ಅಂತ ವಿದ್ಯಾ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿದ್ರು ಸಾವಿತ್ರಿ ಅವ್ರು ಕಳ್ಸಿರಲ್ಲ ಭದ್ರ ಅವ್ರ ಕೋಣೆಗೆ. ಈ ಕಡೆ ಸಾವಿತ್ರಿ ಅವ್ರು ಹೇಳ್ತಾರೆ, ಮದ್ವೆ ಆಗೋ ಗಂಟ ತಾಳ್ಮೆಯಿಂದ ಇರ್ತೀನಿ, ಆಮೇಲೆ ಈ ಸಾವಿತ್ರಿ ಯಾರು ಅನ್ನೋದನ್ನ ಎಲ್ರಿಗೂ ತೋರಿಸ್ತೀನಿ. ಆದ್ರೂ ಆ 3 ಅಡಿ ಬೇರೆಯವರಿಗೆ ಅನ್ಯಾಯ ಆಗ್ತೈತೆ ಅಂದ್ರೆ ಸೊಂಟಕ್ ಸಿಗಿಸ್ಕೊಂಡ್ಬಿಟ್ಟು ನಿಂತ್ ಬಿಡ್ತಾಳೆ.
ಆದ್ರೆ ಅವಳ ವಿಷಯದಲ್ಲಿ ಸುಮ್ಮನೆ ಇರ್ತಾಳ ಅನ್ನೋದೇ ನನಗೆ ಕಾಡ್ತಾ ಇರೋ ಭಯ ಅಂತ ವಿನಂತಿ ಅವ್ರು ಹೇಳ್ತಾರೆ. ವಿನಂತಿ ಅವಳ ಕೈಲಿ ಏನು ಮಾಡೋಕ್ಕಾಗಕ್ಕಿಲ್ಲ, ಯಾಕೆಂದ್ರೆ ಇದು ಭಾವ ನಿರ್ಧಾರ. ಜೊತೆಗೆ ನೀನ್ ಮದ್ವೆ ಮಾಡ್ಲೇಬೇಕು ಅಂತ ನಿಂತಿರೋದು ಈ ಈಶ್ವರಿ. 3 ಅಡಿ ಎಷ್ಟೇ ಕಿರ್ಚ್ಕೊಂಡು ಅರ್ಚ್ಕೊಂಡು ಪರ್ಚ್ಕೊಂಡ್ರುವೆ ಏನು ಮಾಡೋಕ್ಕಾಗಕ್ಕಿಲ್ಲ, ನೀವಿಬ್ರು ಒಸಿ ಸುಮ್ನೆ ಇರ್ತೀರಾ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಒಟ್ನಲ್ಲಿ ನಮ್ಮನ್ನ ಎದುರ್ಕೊಂಡವ್ರು, ನಮಗೆ ಎದುರು ನಿಂತವ್ರು ಮುಂದುವರಿಯಕ್ಕೆ ಬಿಡೋ ಮಾತೇ ಇಲ್ಲ, ಬಿಡೋದು ಇಲ್ಲ ಅಂತ ಹೇಳ್ತಾರೆ ಈಶ್ವರಿ ಅವರು. ಈ ಕಡೆ ವಿದ್ಯೆ ಅವ್ರು ಹೇಳ್ತಾರೆ, ಇದೆಲ್ಲ ದೊಡ್ಡ ಸಂಚು. ಅವ್ವ ಮಗಳು ಸೇರ್ಕೊಂಡು ಬೀಸಿರೋ ಬಲೆ, ಅದು ಟೈಮ್ ನೋಡ್ಕೊಂಡು ಅವ್ರ ವಿರುದ್ಧ ಮಸ್ಲತ್ ಮಾಡೋರೆ, ಅದನ್ನ ಎಲ್ರಿಗೂ ನಂಬ್ಸೋರೆ. ನಮ್ ಗೌಡ್ರು ತಪ್ಪು ಮಾಡಿದಾರಂತ ಯಾರು ಬೇಕಾದ್ರೂ ನಂಬ್ಲಿ, ಆದ್ರೆ ನಾನ್ ಮಾತ್ರ ನಂಬಕ್ಕಿಲ್ಲ. ಹಂಗೆ ಅವ್ರ ಮೇಲೆ ಆರೋಪ ಮಾಡಿರೋರ್ನ ಸುಮ್ಕೆ ಬಿಡಕ್ಕಿಲ್ಲ ಅಂತ ಹೇಳ್ತಾರೆ ವಿದ್ಯೆಯವರು. ಇದ್ರ ಹಿಂದೆ ನಡೆದಿರೋ ಕಳ್ಳಾಟನೆಲ್ಲ ಕೈಲಿ ಮಾಡೇ ಮಾಡ್ತೀನಿ, ಆದ್ರೆ ದೊಡ್ಡ ಮಾವನೇ ಇದಕ್ಕೆ ಒಪ್ಪಿಗೆ ಕೊಟ್ಟವ್ರಲ್ಲಕ್ಕ ಅಂತ ಚಂಪವ್ರು ಕೇಳ್ತಾರೆ. ಅದ್ ಹೆಂಗೆ ಒಪ್ಕೊಂಡವ್ರು ಚಂಪಾ? ಅವಯ್ಯ ಅಟ್ಟಿಗ್ ಬರ್ಲಿ, ಅವ್ರ ತವ ನಾನ್ ಮಾತಾಡ್ತೀನಿ. ಮದ್ವೆ ನಡೆಯೋದಕ್ಕೆ ಯಾವ್ದೇ ಕಾರಣಕ್ಕೂ ನಾನ್ ಬಿಡಕ್ಕಿಲ್ಲ. ಇವಾಗ್ಲೂ ಇಲ್ಲಿ ಅನ್ಯಾಯ ಆಗಿರೋದು ಆ ವಿನಂತಿಗಲ್ಲ, ನನಗೆ ಮತ್ ನಮ್ ಗೌಡ್ರಿಗೆ. ಗೌಡ್ರ ಜೊತೆ ಯಾರು ನಿಂತ್ಕೊಳ್ದೆ ಹೋದ್ರು ಪರವಾಗಿಲ್ಲ, ನಿಂತ್ಕೊಂತೀನಿ. ಅವ್ರದ್ದೇನು ತಪ್ಪಿಲ್ಲ ಅಂತ ಮಾವಯ್ಯನಿಗೆ ನಾನ್ ಅರ್ಥ ಮಾಡಿಸ್ತೀನಿ, ಅವ್ರ ನಾಟಕನೆಲ್ಲ ಬಯಲ್ ಮಾಡ್ತೀನಿ ಅಂತ ಹೇಳ್ತಾರೆ ವಿದ್ಯೆ ಅವರು. ಆಸ್ಪತ್ರೆಗೆ ಸೇರಿರೋ ಹೆಂಗಸು ಹೇಳ್ತಾಳೆ, ನಿಮ್ ಋಣನ ಜನ್ಮ ಇರೋ ಗಂಟ ಮರೆಯಕ್ಕಿಲ್ಲ ಅಂತ ರತ್ನ ಅವ್ರಿಗೆ ಹೇಳ್ತಾರೆ. ಮನುಷ್ಯನಿಗೆ ಸಹಾಯ ಮಾಡಕ್ಕೆ ಇರಕಾಯ್ತದೆ ಅಂತ ರತ್ನ ಅವ್ರಿಗೆ ಹೇಳ್ತಾರೆ. ಯಾಕವ ಇಷ್ಟು ದೊಡ್ಡ ಮಾತಾಡ್ತೀಯಾ? ಚೆಲುವರಾಜ್ ಹೇಳ್ತಾರೆ, ನೀನ್ ಆ ಪರಿಸ್ಥಿತಿಲಿ ಇರೋದನ್ನ ನೋಡ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಹೋಗಿದ್ರೆ ನಮ್ ಮನ್ಸು ಅನ್ಸ್ಕೊಂತಿದ್ವೇನವ. ಅವ ಆಪರೇಷನ್ ಅಂತ ಹೇಳ್ತಾರೆ, ಅಂತದ್ ಏನಾಗೈತಿ ನಿನಗೆ ಅಂತ ಕೇಳ್ತಾರೆ ರತ್ನ ಅವರು. ಅದೇನೋ ನನ್ನ ಹೃದಯದಾಗೆ ತೊಂದ್ರೆ ಐತಂತೆ ಕಣಕ, ಅಂತ ಬಡವರಿಗೆ ಯಾಕಾದ್ರೂ ಈ ಕಾಯಿಲೆ ಬರ್ತದೋ ಏನೋ ಅಂತ ಆ ಹೆಂಗ್ಸು ಅಳ್ತಾರೆ. ಕಾಯಿಲೆ ಏನು ಬಡವ ಶ್ರೀಮಂತ ಅಂತ ನೋಡ್ಕೊಂಡ್ ಬರ್ತದೇನವ ಅಂತ ಚೆಲುವರಾಜ್ ಕೇಳ್ತಾರೆ. ಇಂತ ತೊಂದ್ರೆ ಐತಿ ಅಂತ ಗೊತ್ತಿದ್ಮೇಕೆ ಸುಮ್ಕೆ ಮನೆಗಿರ್ಬೇಕಲ್ವಾ? ಈ ಉರಿ ಬಿಸಿಲಲ್ಲಿ ಎಲ್ಲಿ ಹೊಂಟಿದೆ, ಅದು ಮಗಿನ್ ಕರ್ಕೊಂಡು ಅಂತ ಕೇಳ್ತಾರೆ ರತ್ನ ಅವರು. ಅಟ್ಟಿಲ್ ಇದ್ಬಿಟ್ರೆ ನನ್ ಮಗನ್ ಸಾಕೋರ್ ಯಾರ? ಕಟ್ಕೊಂಡ್ರ ಪಾಪಿ ನನ್ನ ಬಿಟ್ಟು ಹೋದ. ಅವಾಗಿಂದ ನನ್ನ ತಮ್ಮನೇ ನಮ್ಗೆ ಆಶಯ ಕೊಟ್ಟು ಸಾಕ್ತವ್ನು. ನನ್ನ ತಮ್ಮ ಇದ್ರೆ ಹಿಂಗೆಲ್ಲ ಕಳ್ಸಕ್ಕಿಲ್ಲ, ಅವನು ಕೆಲ್ಸದ ಮ್ಯಾಕೆ ಬ್ಯಾರೆ ಊರಿಗೆ ಹೋಗಿದ್ದಾನೆ ಅಂತ ಅಪರಿಚಿತ ಹೆಂಗ್ಸ್ ಹೇಳ್ತಾರೆ. ಕೆವಸಿ ಖರ್ಚಿಗಾಗ್ಲಿ ಅಂತ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಅಂತ ಹೇಳ್ತಾರೆ ಆ ಹೆಂಗ್ಸು. ದೇವ್ರು ಯಾವ್ದಾದ್ರು ಒಂದ್ ದಾರಿ ನಿನ್ಗೆ ತೋರಿಸ್ತಾರ ಚೆಲುವರಾಜ್ ಹೇಳ್ತಾರೆ. ಸರಿ ನಿಮ್ದು ಯಾವ ಊರಕ್ಕ ಅಂತ ಕೇಳ್ತಾರೆ ಆ ಹೆಂಗ್ಸು. ನಮ್ದು ಇಲ್ಲೇ ಉಲ್ಕೇರಿ ಕಣಕ, ಕಡಿಗೆ ಬಂದಾಗ ನಮ್ಮ ಅಟ್ಟಿಗೆ ಬಾ ಅಂತ ಹೇಳ್ತಾರೆ ರತ್ನ ಅವರು. ನಮ್ಮ ಊರಿಗೆ ಬಂದು ಶಿವರಾಮೇಗೌಡರು ಬೀಗರು ಚೆಲುವರಾಜನ್ ಮನೆ ಯಾವ್ದಂತ ಕೇಳಿದ್ರೆ ಬೇಕಾದ್ರೂ ತೋರಿಸ್ತಾರೆ. ಯಾಕ ನಿಮ್ಗೆ ಹೆಂಗ್ ಕೃತಜ್ಞತೆ ಹೇಳ್ಬೇಕಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೆಂಗಸ್ರು ಹೇಳ್ತಾರೆ. ಅಯ್ಯೋ ಅದೆಲ್ಲ ಇರ್ಲಿ ಬಿಡು, ಮೊದ್ಲು ನಿನ್ನ ಆರೋಗ್ಯನ ಸಂದಾಗ ನೋಡ್ಕೋ, ಆಗಿನ ಸಂದಾಗ ಸಾಕು, ನಾವಿನ್ ಬರ್ತೀವಿ ಅಂತ ಹೇಳಿ ರತ್ನ ಚೆಲುವರಾಜ್ ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ಶಿವರಾಮೇಗೌಡರು ಸುಸ್ತಾಗಿ ಬಂದು ಕೂತಿರ್ತಾರೆ. ಅಷ್ಟರಲ್ಲಿ ಮೋಹನ್ ಅವರು ನೀರ್ನ ತಗೊಂಬಂದ್ ಕೊಡ್ತಾರೆ ಕುಡಿಯೋದಿಕ್ಕೆ ಅಂತ. ಆಗ ಮನೆಯವರೆಲ್ಲ ಒಂದತ್ರ ಸೇರಿರ್ಬೇಕಾದ್ರೆ ಸಾವಿತ್ರಿ ಅವ್ರು ಹೇಳ್ತಾರೆ, ಮದ್ವೆ ದಿಢೀರಂತ ಮಾಡಂಗಾಗದೆ, ನನಗಂತೂ ಕೈಕಾಲೇ ಆಡ್ತಾ ಇಲ್ಲ, ಅಲ್ದೆ ನಾನು ಎಲ್ಲದಕ್ಕೂ ಒಬ್ಳೆ ಓಡಾಡ್ಬೇಕಾಗದೆ. ಹೋಗ್ಲಿ ನನ್ ಮಗಳ ಮದ್ವೆ ತಾನೇ, ಓಡಾಡೋಣ ಅನ್ಕೊಂಡ್ರೆ ಒಂಚೂರು ಕಾಸೇ ಇಲ್ಲ. ನೋಡಿದ್ರೆ ಇದ್ರ ಬಗ್ಗೆ ಏನು ಮಾತಾಡ್ತಾನೆ ಇಲ್ಲ, ಏನ್ ಮಾಡ್ಲಿ ಹೇಳೋಣ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಸಾವಿತ್ರಿ ನಿನ್ಗೆ ಏನ್ ಬೇಕೋ ಅದನ್ನ ಕೇಳು, ಸುತ್ತಿ ಬಳಸಿ ಏನೇನೋ ಮಾತಾಡ ಅಂತ ಗೋವಿಂದ ಅವ್ರು ಹೇಳ್ತಾರೆ. ಇಲ್ಲಣ್ಣ, ಮದ್ವೆ ಹೆಣ್ಣಿಗೆ ಸೀರೆ ಒಡವೆ ಆಳು ಮೂಳು ಅಂತ ತಗೋಬೇಕಲ್ಲ, ಇದಕ್ಕೆಲ್ಲ ಏನ್ ಮಾಡ್ಲಿ ಅಂತ ಹೇಳ್ತಾರೆ ಸಾವಿತ್ರಿ ಅವರು. ಗೋವಿಂದ, ಅವಳಿಗೆ ಏನ್ ಬೇಕೋ ನೀನೇ ನೋಡ್ಕೋ. ಸಾವಿತ್ರಿ, ನಿನ್ಗೇನಾದ್ರೂ ಬೇಕಾದ್ರೆ ಗೋವಿಂದ ಕೇಳು, ಅದಕ್ಕೋಸ್ಕರನೇ ಕಾಯ್ಕೊಂಡು ಕುತ್ಕೋಬೇಡ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಹೇಳಿದ್ಯಲ್ಲ, ಇನ್ಮೇಲೆ ಕೇಳ್ತೀನಿ ಬಿಡೋಣ ಅಂತ ಸಾವಿತ್ರಿ ಅವ್ರು ಹೇಳ್ತಾ ಇರ್ಬೇಕಾದ್ರೆ ವಿದ್ಯೆಯವ್ರು ಬರ್ತಾರೆ. ಆಗ ತಡಗೋಡೆಯಾಗಿ ಚಿತ್ರ ಅವ್ರು ನಿಂತ್ಕೋತಾರೆ. ನೀನ್ ಯಾಕೆ ಇಲ್ಲಿಗೆ ಬಂದೆ? ಚಿತ್ರಕ್ಕ ಮರ್ವಾದೆಯಿಂದ ನನ್ನನ್ನ ಬಿಟ್ಬಿಡಿ, ಮಾತಾಡ್ಬೇಕು ಅಂತ ವಿದ್ಯೆಯವ್ರು ಹೇಳ್ತಾರೆ. ದೊಡ್ಡ ಮನುಷ್ಯ ಅಂತ ನೀನ್ ಹೇಳಿದ ತಕ್ಷಣ ನಾನು ಬಿಟ್ಬಿಡ್ತೀನಿ, ಮದ್ವೆ ಸುದ್ದಿ ಮಾತಾಡ್ತಾರೆ, ಸುಮ್ನೆ ಹೊಂಟೋಗು ಅಂತ ಹೇಳ್ತಾರೆ ಚಿತ್ರ. ಅದೇ ವಿಷಯವಾಗಿ ಮಾತಾಡಕ್ ಬಂದಿರೋದು. ಏನೇ ನಮ್ಮ ಅಣ್ಣನ ಮುಂದೆನೆ ಬಂದು ನಿಂತ್ಕೊಳ್ಳುವಷ್ಟ ಆಗ್ಬಿಟ್ಟೆ ನೀನು ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ನಾನ್ ಬಂದಿರೋದು ಮಾವನ್ ತಾವ್ ಮಾತಾಡೋದಕ್ಕೆ, ನಿಮ್ ತಾವ ಅಲ್ಲ ಅಂತ ಹೇಳ್ತಾರೆ ವಿದ್ಯೆ. ಸುಮ್ಕೆ ಇದ್ಬಿಡಿ ಅಂತ ಹೇಳಿದಾಗ ಸಾವಿತ್ರಿ ಅವ್ರು ಹೇಳ್ತಾರೆ, ನೋಡೋಣ ಮುಂದೆನೆ ಹೆಂಗ್ ಮಾತಾಡ್ತಾಳು ಅಂತ, ಇದು ಒಂದ್ ಬಿಟ್ಟ ಅಂದ್ರೆ ಅಂತ ಸಾವಿತ್ರಿ ಅವರು ಕೈನ ಹೆತ್ತುತ್ತಾರೆ ವಿದ್ಯಾ ಮೇಲೆ. ಸಾವಿತ್ರಿ, ಅವಳು ಅಣ್ಣನ್ ತವ ಮಾತಾಡ್ಬೇಕಂತ ಇದ್ದಾಳೆ, ಮಾತಾಡ್ಲಿ ಬಿಡು, ಏನ್ ಹೇಳ್ಬೇಕು ಹೇಳವ ಅಂತ ಗೋವಿಂದ ಅವ್ರು ಹೇಳ್ತಾರೆ. ಮಾವಯ್ಯ, ನಮ್ ಗೌಡ್ರಿಗೂ ವಿನಂತಿಗೂ ಮದ್ವೆ ಮಾಡ್ಬೇಕಂತ ಅಟ್ಟಿಯವರೆಲ್ಲ ಮಾತಾಡ್ತಾ ಇದ್ದಾರೆ, ನಿಜಾನೇ ಕಣೆ, ನನ್ ಮಗಳಿಗೆ ಅನ್ಯಾಯ ಆಗದೆ, ಅದಕ್ಕೆ ನಮ್ಮ ಅಣ್ಣ ನ್ಯಾಯ ಕೊಡಿಸ್ತವನೆ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಹಾಗಾದ್ರೆ ನಮ್ ಗೌಡ್ರಿಗಾಗಿರೋ ಮೋಸ, ನನಗೆ ಆಗಿರೋ ಅನ್ಯಾಯಕ್ಕೆ ಯಾರ್ ನ್ಯಾಯ ಕೊಡ್ಸೋರು? ಅಯ್ಯೋ ಹೆಂಗ್ ಹೇಳ್ತಾವ್ ನೋಡಿದ್ರ, ಅವ್ರಿಗೆ ಅನ್ಯಾಯ ಆಗ್ತೈತಂತೆ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ನೀವು ಮಾತಾಡ್ಬೇಕಾಗಿರೋದೆಲ್ಲ ಮಾತಾಡಿದೀರಾ, ಮಾತಾಡ್ಬೇಕಾಗಿರೋದು ನಾನು, ಅದಕ್ಕೆ ನ್ಯಾಯ ಕೇಳ್ತಾ ಇದ್ದೀನಿ, ನನಗೆ ನ್ಯಾಯ ಕೊಡ್ಬೇಕಾಗಿರೋದು ಮಾವಯ್ಯ, ಇದರಲ್ಲಿ ಬೇರೆ ಯಾರು ಮಾತಾಡದೆ ಇರೋದೇ ಒಳ್ಳೇದು ಅಂತ ವಿದ್ಯೆಯವ್ರು ಹೇಳ್ತಾರೆ. ನೋಡ್ದೆ ಅಣ್ಣ, ನಿನ್ ಮುಂದೆನೆ ಹೆಂಗ್ ಮಾತಾಡ್ತಾಳೆ ಇವಳು. ಆಗ ಭದ್ರಾ ಅಜ್ಜಿ ಹೇಳ್ತಾರೆ, ನಿನ್ ಮಗಳಿಗೆ ಅನ್ಯಾಯ ಆಗೈತಂತ ನೀನು ನ್ಯಾಯ ಕೇಳ್ಕೊಂಡ್ ಬಂದಂಗೆ ಅವಳು ತನಗೆ ಅನ್ಯಾಯ ಆಗ್ತೈತಂತ ನ್ಯಾಯ ಕೇಳ್ಕೊಂಡ್ ಬಂದವಳೆ, ನಿನ್ಗೇನೆ ಹೊಟ್ಟೆ ಉರಿ, ನನ್ ಮಗ ಅವಳಿಗೆ ಸಮಾಧಾನ ಹೇಳ್ತವನೆ, ನೀನು ಬಾಯಿ ಮುಚ್ಕೊಂಡ್ ನಿಂತಿರು ಅಂತ ಹೇಳ್ತಾರೆ ಭದ್ರಾ ಅಜ್ಜಿ. ಮಾವಯ್ಯ, ನಮ್ ಗೌಡ್ರ ಅಂತ ತಪ್ಪು ಮಾಡಿದಾರಂತ ನೀವು ಹೆಂಗ್ ನಂಬಿದ್ರಿ? ನಿಮ್ ಮಗ ಅಂತ ತಪ್ಪು ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಅಂತವ ಅಂದ್ಕಿತ ನಿಮ್ಗೆ ಒಂದ್ ಕಿತ ಪ್ರಶ್ನೆ ಮಾಡ್ಕೋಬಹುದಾಗಿತ್ತಲ್ಲ ಮಾವಯ್ಯ. ಇಲ್ಲಿ ಗಂಟ ಅವ್ರ ನೆರಳು ಬೇರೆ ಹೆಣ್ಮಕ್ಳ ಮೇಲೆ ಬಿದ್ದಿಲ್ಲ, ಅವಕಾಶನ ಅವ್ರು ಕೊಟ್ಟಿಲ್ಲ, ಅಂತದ್ರಲ್ಲಿ ಇಂಥ ತಪ್ಪು ಮಾಡಿದಾರಂದ್ರೆ ಇದು ಹೆಂಗ್ ಮಾವಯ್ಯ ಸಾಧ್ಯ? ಹಾಗಂತ ವಿದ್ಯೆಯವ್ರು ಹೇಳಿದಾಗ ಚಿತ್ರ ಅವ್ರು ಹೇಳ್ತಾರೆ, ಹಂಗಾದ್ರೆ ನಾವೆಲ್ಲ ಕಣ್ಣಾರ ಕಣ್ಣಿದ್ದು
ಸುಳ್ಳು ಅಂತ ಹೇಳ್ತಾ ಇದೀಯಾ ಅಂತ ಚಿತ್ರ ಅವ್ರು ಹೇಳ್ತಾರೆ. ಪ್ರತ್ಯಕ್ಷ ಕಂಡ್ರುನ್ವೆ ಮಾಣಿಸಿ ನೋಡ್ಬೇಕು ಅಂತ ನಿಮ್ಮಂತ ದೊಡ್ಡೋರೇ ಅಲ್ವಾ ಮಾವಯ್ಯ ಹೇಳಿರೋದು. ಕಣ್ಣಲ್ಲಿ ಕಂಡಿದ್ದು ಎಷ್ಟೋ ಕಿತ ಸತ್ಯ ಆಗಿರಕ್ಕಿಲ್ಲ ಮಾವಯ್ಯ. ಗೌಡ್ರ ಬಗ್ಗೆ ನನ್ಕಿಂತ ಚಂದಾಗಿ ನಿಮ್ಗೆ ಗೊತ್ತು. ಒಂದ್ ಕಿತ ನಿಮ್ ಮನ್ಸ್ನ ಕೇಳ್ಕೊಳ್ಳಿ ಮಾವಯ್ಯ. ನನ್ ಗಂಡ ಎಷ್ಟೇ ಕುಡಿದ್ರುನುವೆ ನೈಕ್ಳನ್ನ ಕೆಟ್ಟ ದೃಷ್ಟಿಲಿ ನೋಡಕ್ಕಿಲ್ಲ ಅನ್ನೋ ನಂಬಿಕೆ ನನಗದೆ. ನಂಬಿಕೆ ನಿಮ್ಗೆ ಯಾಕೆ ಮಾವಯ್ಯ ಬರ್ದೇ ಹೋಯ್ತು ಅಂತ ವಿದ್ಯವ್ರು ಹೇಳ್ತಾರೆ. ನಾವು ಇಷ್ಟು ವರ್ಷ ಅವನನ್ನ ಬೆಟ್ಟದಷ್ಟು ನಂಬಿದ್ವಿ, ಆದ್ರೆ ಕಣ್ಣಾರ ನೋಡಿದ್ಮ್ಯಾಕಿಂದ ಅದೆಲ್ಲ ಹುಸಿ ಆಗೋಯ್ತು ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಮಾವಯ್ಯ ಈ ಊರಲ್ಲಿ ಮಾತ್ರ ಅಲ್ಲ, ಸುತ್ತಮುತ್ತ ಹಳ್ಳಿನಲ್ಲೂ ಭದ್ರೇಗೌಡ್ರಂತ ಒಬ್ಬ ಮಗ ಇದ್ರೆ ಸಾಕು ಅಂತ ಬಯಸ್ತಾರ ಮಾವಯ್ಯ. ಇವ್ರ ಬಗ್ಗೆ ಗೊತ್ತಿರೋ ತಂದೆ ತಾಯಿಗಳು ಇಂತ ಒಬ್ಬ ಮಗ ನನ್ಗಿಲ್ವಲ್ಲ ಅಂತ ಕೊರಗ್ತಾರೆ. ಅಂತ ಮಗನಿಗೆ ನೀವು ಜನ್ಮ ಕೊಟ್ಟಿರೋದು ಮಾವಯ್ಯ. ಮಾವಯ್ಯ ನಮ್ ಗೌಡ್ರು ನಿಮ್ ನೆರಳಿದ್ದಂಗೆ. ಅವ್ರಿಂತ ಕೆಲಸ ಮಾಡೋದಕ್ಕೆ ಯೋಚನೆನಾದ್ರೂ ಮಾಡ್ತಾರಾ? ಖಂಡಿತ ಇಲ್ಲ ಮಾವಯ್ಯ. ಇಲ್ಲಿ ನನ್ ಗಂಡನ ವಿರುದ್ಧ ಏನೋ ಮೋಸ ನಡೆದದೆ ಮಾಡಿ ನನ್ ಗಂಡನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಅವತ್ತು ಚಂಪಾ ತಪ್ಪು ಮಾಡಿದಾಳೆ ಅಂತ ಸುಭಾಸಂದು ಸಾಕ್ಷಿ ತೋರಿಸಿದ್ರು. ಅದನ್ನೇನಾದ್ರೂ ನೀವು ನಂಬಿ ಚಂಪನಿಗೆ ಶಿಕ್ಷೆ ಕೊಟ್ಟಿದ್ದಿದ್ರೆ ಅವಳ ಜೀವನನೇ ಹಾಳಾಗಿ ಹೋಗಿರೋದು. ಹಂಗೆ ಇವಾಗ್ಲೂ ಅಷ್ಟೇ ಮಾವಯ್ಯ. ಏನಾಗೈತಂತ ತಿಳ್ಕೊಂಡು ನಿರ್ಧಾರ ತಗೊಳ್ಳಿ. ಇದ್ರಲ್ಲಿ ನನ್ ಗಂಡನ್ ಗೌರವ, ನನ್ ಬದುಕು ಐತೆ ಮಾವಯ್ಯ ಅಂತ ವಿದ್ಯವ್ರು ಹೇಳ್ತಾರೆ. ಮುಚ್ಚೆ ಬಾಯ, ಈಗ ಯಾಕೆ ನನ್ ಮಗನ ವಿಷಯ ತೆಗಿತಾ ಇದೀಯಾ? ಇದಕ್ಕೂ ಏನೇ ಸಂಬಂಧ ಅಂತ ಈಶ್ವರಿ ಅವ್ರು ಕೇಳ್ತಾರೆ. ನಾವು ಮಾಡೋ ನಿರ್ಧಾರದಲ್ಲಿ ಆತರ ಪಟ್ರೆ ಏನಾಗ್ತದೆ ಅಂತ ಹೇಳ್ತಾ ಇದೀನಿ ಚಿಕ್ಕತ್ತೆ. ಎಷ್ಟೋ ಜನ ತಮ್ಮ ಮಕ್ಕಳು ತಪ್ಪು ಮಾಡಿದ್ರು ಅವ್ರ ಸಾಕ್ಷಿ ಮುಂದ್ಗುಟ್ಟೆ ಇದ್ರುನುವೆ ನಮ್ಮ ಮಕ್ಕಳು ಏನೇ ತಪ್ಪು ಮಾಡಿಲ್ಲ ಅಂತ ಪರವಾಗಿ ನಿಲ್ತಾರೆ. ತಮ್ಮ ಮಕ್ಕಳು ಕೆಟ್ಟವ್ರಂತ ಗೊತ್ತಿದ್ರುವೆ ಮಕ್ಕಳು ಬಂಗಾರ ಅಪ್ರಂಜಿ ಅಂತ ತಡ್ತಾರೆ. ಅಂತದ್ರಲ್ಲಿ ಇಂತ ಒಳ್ಳೆ ಮಗನ ನೀವು ಬಿಟ್ಕೊಡ್ತಾ ಇದೀರಲ್ಲ ಮಾವಯ್ಯ. ಮಾವಯ್ಯ ಯಾವುದೇ ಕಾರಣಕ್ಕೂ ನಿಮ್ ನಂಬಿಕೆಗೆ ಅವ್ರ ದ್ರೋಹ ಮಾಡಲ್ಲ. ಅವ್ರ ಏನಾದ್ರೂ ನಿಮ್ ಮಾತನ್ನ ಮೀರಿದ್ರೆ ಅವರಿಂದ ಅವ್ರಿಗೆ ಒಬ್ರಿಗೆ ಒಳ್ಳೇದಾಯ್ತದೆ ಹೊರ್ತು ಕೆಟ್ಟದಂತ ಮಾಡಕ್ಕಿಲ್ಲ ಮಾವಯ್ಯ. ಏನಾದ್ರೂ ಇಂಥವ್ರಾಗಿದ್ರೆ ನಾನೇ ಇವ್ರ ವಿರುದ್ಧ ನಿಲ್ತಿದ್ದೆ. ಅಂದ್ರೆ ನನ್ ಗಂಡ ಅಂತವ್ರಲ್ಲ ಮಾವಯ್ಯ ಅಂತ ವಿದ್ಯವ್ರು ಹೇಳ್ತಾರೆ. ಸಾಕ್ ಮುಚ್ಚೆ ಬಾಯ, ಇಷ್ಟು ಮಾತಾಡ್ತೀಯ ನೀನು. ನಿನ್ ಗಂಡ ಅಂತವನಲ್ಲ ಅಂತ ನಾವು ಇಷ್ಟು ವರ್ಷದಿಂದ ನಂಬ್ಕೊಂಡ್ ಬಂದಿದೀವಿ. ಸರಿ ಇವಾಗ ಅವ್ನಂಗಾಗೋ ಸಾಕ್ಷಿ ನಾವೆಲ್ಲ ಇದ್ದೀವಿ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ನೋಡಿದ್ರ ನೀವೆಲ್ಲ ಕಣ್ಣಾರ ಕಂಡಿದ್ಕೆ ಸರಿ ಹೋಯ್ತು ಅಂದ್ರೆ ನನ್ ಮಗಳ ಮಾತನ್ನ ನಂಬ್ತಾ ಇದ್ರ ನೀವು ಅಂತ ಸಾವಿತ್ರಿ ಅವ್ರು ಕೇಳ್ತಾರೆ. ಯಾರ್ ಏನ್ ಬೇಕಾದ್ರೂ ಹೇಳಿ, ನನ್ ಗಂಡ ತಪ್ಪು ಮಾಡಿದಾರಂತ ನಾನ್ ನಂಬಕ್ಕಿಲ್ಲ. ಅವ್ರ ಪರವಾಗಿ ಯಾರ್ ನಿಲ್ದೆ ಹೋದ್ರು ಸರಿನೇ, ನಾನ್ ಅವ್ರ ಜೊತೆ ನಿಲ್ತೀನಿ. ಯಾವುದೇ ಕಾರಣಕ್ಕೆ ನಾನು ಅವ್ರನ್ನ ಬಿಟ್ಕೊಡಕ್ಕಿಲ್ಲ ಅಂತ ವಿದ್ಯವ್ರು ಹೇಳ್ತಾರೆ. ಈ ಕಡೆ ನೋಡಿದ್ರೆ ಭದ್ರಾಜ್ಜಿ ಹೇಳ್ತಾರೆ, ನೋಡ್ ಶಿವರಾಮ, ಅವಳು ವಯಸ್ಸಲ್ಲಿ ಚಿಕ್ಕವಳಾದ್ರು ಹೇಳೋದ್ರಲ್ಲೂ ನ್ಯಾಯ ಐತೆ, ಏನು ಆತರ ಪಡ್ಬೇಡ ಕಣ್ಲಾ ಅಂತ ಹೇಳ್ತಾರೆ ಭದ್ರಾಜ್ಜಿ. ನಾವು ಕಣ್ಣಾರ ನೋಡಿದ್ರುವೆ ವಿದ್ಯೆ ಹೇಳ್ದಂಗೆ ನಾವು ಪ್ರಮಾಣಿಸಿ ನೋಡೋದು ಒಳ್ಳೇದಂತ ಕಾಣ್ತದೆ. ಅದಕ್ಕೆ ಈ ಮದ್ವೆನ ಹೊಸಿ ದಿವಸ ಮುಂದಕ್ಕೆ ಹಾಕಿ ವಿಚಾರದಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆಮೇಲೆ ಮುಂದಕ್ಕೆ ಬರ್ಬೋದು ಅಂತ ನನಗ್ ಒಳ್ಳೇದ್ ಅನಿಸ್ತಾ ಇದೆ ಅಂತ ಗೋವಿಂದ ಅವ್ರು ಹೇಳ್ತಾರೆ. ನೀನು ಒಂದ್ಕಿತ ಸಂದಾಗ ಯೋಚನೆ ಮಾಡು ನೋಡೋಣ ಅಂತ ಗೋವಿಂದ ಅವ್ರು ಹೇಳಿದಾಗ ಶಿವರಾಮೇಗೌಡರು ಮೌನವಾಗಿ ಕೂತಿರ್ತಾರೆ. ಎಲ್ರೂ ಮುಖದಲ್ಲೂ ಗಾಬರಿ ಆಗಿರುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಗಿತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ.